ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವತ್ತು ನಾನು ಸಂಡೇ ವಿತ್ ಲೈಫಲ್ಲಿ ನಿಮಗೆ ಚಿಕನ್ 3 ಲೇಯರ್ ದಮ್ ಬಿರಿಯಾನಿನ ಮಾಡಿ ತೋರಿಸ್ತೀನಿ. ಸೊ ಚಿಕನ್ನು ನಾನ್ ವೆಜ್ಜು ಇವತ್ತು ಬಹಳ ಜನ ಸಂಡೇ ಇರೋದಕ್ಕೋಸ್ಕರ ತುಂಬ ಆಸೆಯಿಂದ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ತುಂಬ ಜನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸಂಡೇನ ಮಿಸ್ ಮಾಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಫ್ಯಾಮಿಲಿ ಜೊತೆ. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ರೆಸಿಪಿ ತುಂಬ ಈಸಿಯಾಗಿರುತ್ತೆ. ನೀವು ಆದಷ್ಟು ಬೇಗನೆ ರೆಡಿ ಮಾಡಿಬಿಡ್ಬೋದು. ಸೊ ಇಲ್ಲಿ ಕಮ್ಮಿ ಮಸಾಲೆಗಳನ್ನು ಯೂಸ್ ಮಾಡಿ ನಾವು ಯಾವ ಥರ ಒಂದು ಒಳ್ಳೆ ಬಿರಿಯಾನಿಯನ್ನು ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ನನ್ನ ಹೆಸರು ಶಬಾನಾ. ಬನ್ನಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ನನ್ನದು ಚಾನಲ್ ಹೆಸರು ಬಂದು ಶಬಾನಾ ಮಿಸ್ಬಾ. ಸೊ ಆದಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಬೆಳಗಿನ ತಿಂಡಿಗಳನ್ನು ಬೇಗ ಯಾವ ಥರ ರೆಡಿ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ. ನನ್ನದು ಒಂದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಮಾಡೋದನ್ನು ಹೇಳ್ಕೊಡ್ತೀನಿ. ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ನಿಮಗೆ. ಸೊ ಬನ್ನಿ, ಫಸ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಎಲ್ರಿಗೂ ಹೇಳ್ಕೊಡಿ. ನೀವು ಮಾಡಿ ಒಂದ್ಸಲ ಫಸ್ಟು ನೀವು ಟ್ರೈ ಮಾಡಿ, ಯಾವ ಥರ ಬರುತ್ತೆ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಇವಾಗ ಹೋಗೋಣ ನನ್ನ ಕಿಚನ್ಗೆ. ಮೊದಲನೇದಾಗಿ ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು 2-3 ನೀರಲ್ಲಿ ನಾನು ವಾಶ್ ಮಾಡಿ ನೀರಲ್ಲಿ ಅರ್ಧ ಗಂಟೆ ನೆನೆಯಾಗಿ ಬಿಡ್ತೀನಿ. ಸೊ ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆ ನೀವು ಅದನ್ನೇ ಯೂಸ್ ಮಾಡಿ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಆಮೇಲೆ ಅದಾದಮೇಲೆ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡ್ತೀನಿ. ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಎಣ್ಣೆ ಒಂದು ಸ್ಪೂನಷ್ಟು ಮತ್ತು ಮೊಸರು. ನಾನು ಅರ್ಧ ಲೀಟ್ರ್ ಮೊಸರಲ್ಲಿ ನಾನು 2 ಸಲ ಇಲ್ಲಿ ಯೂಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚಿಕನ್ನ ಮ್ಯಾರಿನೇಟ್ಗೆ ಬಿಟ್ಬಿಡೋಣ. ಸೊ ಅಕ್ಕಿ ಮತ್ತು ಚಿಕನ್ನು ಸಪ್ರೇಟಾಗಿ ಇಟ್ಬಿಡಿ. ಅದು ಹಾಕಿದ ತಕ್ಷಣ ನೀವು ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳಿ. 1/2 ಅವರ್ ಟೈಮ್ ಇರುತ್ತೆ ಅದು ಮ್ಯಾರಿನೇಟ್ ಆಗೋವರೆಗೂ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನನ್ನು ಪಕ್ಕದಲ್ಲಿ ಇಟ್ಬಿಡಿ. ಅದಾದಮೇಲೆ ನೀವು ಕೊತ್ತಂಬರಿ ಸೊಪ್ಪು, ಧನಿಯಾ ಸೊಪ್ಪು, ಲೆಮನ್ನು ಮತ್ತು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೆಶ್ಶಾಗಿ ತೊಗೊಂಡಿದ್ದೀನಿ. ನೀವು ಅಷ್ಟೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೆಶ್ಶಾಗಿ ಗ್ರೈಂಡ್ ಮಾಡಿ ಬಿರಿಯಾನಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಗ್ರೈಂಡ್ ಮಾಡ್ಕೊಂಡು ನಾನಿಲ್ಲಿ 2 ಪಾತ್ರೆಗಳನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಒಂದಕ್ಕೆ ನಾವು ಫಸ್ಟೇ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಇಟ್ಬಿಡೋಣ. ಅದಕ್ಕೆ ಬೇಕಾಗಿರೋದು ನೀರಲ್ಲಿ ಹಾಕೋದಕ್ಕೆ ನಿಮಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದೇ ನೀರಲ್ಲಿ ಆ್ಯಡ್ ಮಾಡಿ ಅದು ಕುದಿಯೋಕ್ಕೆ ಬಿಟ್ಬಿಡಿ. ಪಕ್ಕದಲ್ಲಿ ನಾವಿಲ್ಲಿ ಒಗ್ಗರಣೆ ಮಾಡೋಣ. ಸೊ ನೋಡಿ, ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡು ಹಿಂದೆಯೇ ಸ್ವಲ್ಪ ಕಾಯ್ದಿದ ತಕ್ಷಣ ನೀವು ಈರುಳ್ಳಿನ ಆ್ಯಡ್ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಬರಲಿ ನೋಡಿ, ಸ್ವಲ್ಪ ಕಲರ್ ಬರಲಿ. ಜಾಸ್ತಿ ಅದು ವೈಟ್ ಇರೋಕ್ಕೆ ಬಿಡಬೇಡಿ, ಸ್ವಲ್ಪ ಕಲರ್ ಬರಲಿ, ಟೇಸ್ಟಿಯಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿದ ತಕ್ಷಣ ನಿಮ್ಗೊಂದೊಳ್ಳೆ ಘಮ ಬಂದುಬಿಡುತ್ತೆ ಮನೇಲೆಲ್ಲ. ಸೊ ನನಗೆ ಈ ಸ್ಮೆಲ್ಲು ತುಂಬ ಇಷ್ಟ. ನೆಕ್ಸ್ಟ್ ಬಂದು ಪಕ್ಕದಲ್ಲಿರೋ ನೀರನ್ನ ನೋಡ್ಕೊತಾ ಇರಿ. ಬೇಗ ಬಂದುಬಿಡುತ್ತೆ ಆ ಕಡೆ. ಸೊ 2 ಪಾತ್ರೆನ ಯೂಸ್ ಮಾಡಿ ನೋಡಿ, ಈ ಥರ ಕೈ ಆಡಿಸ್ತಾ ಇರಿ. ಶುಂಠಿ ಬೆಳ್ಳುಳ್ಳಿ ಬಿದ್ದಿದ ತಕ್ಷಣ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆವಾಗ ಮಾಡ್ತಾಯಿರಿ. ಹಿಂದೆಯೇ ಅದು ಸ್ವಲ್ಪ ನಿಮ್ಗೆ ಅನಿಸುತ್ತೆ ಆವಾಗ ಹಸಿ ವಾಸನೆ ಹೋಗಿದೆ ಅಂತ. ಆವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಟೊಮೆಟೊ ಹಾಕ್ಕೊತೀನಿ. ಹಾಕ್ಕೊಂಡು ನೆಕ್ಸ್ಟು ನಾನು ಅರ್ಧ ಲೀಟ್ರಲ್ಲಿ 2 ಸಲ ಯೂಸ್ ಮಾಡಿರೋ ಮೊಸರು, ಇನ್ನೊಂದು ಸಲ ಉಳಿದಿರೋ ಮೊಸರನ್ನು ಟೊಮೆಟೊ ಹಾಕಿದ ತಕ್ಷಣ ಅದನ್ನು ಮೊಸರನ್ನು ಹಾಕ್ಕೊತೀನಿ. ನೋಡಿ, ಇವಾಗ ಟೊಮೆಟೊನ ಬೇಯಕ್ಕೆ ಬಿಟ್ಬಿಡಿ. ಸೊ ನೆಕ್ಸ್ಟು ಸ್ವಲ್ಪ ಬೆಂದಿದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಇಲ್ಲಿ ನೀವು ಚಿಕನ್ನ ಆ್ಯಡ್ ಮಾಡಿ. ನೋಡಿ, ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ನ ನೀವು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಯಾಕಂದರೆ ಅದು ಚಿಕನ್ ಒಂದು 10 ಮಿನಿಟ್ಸಲ್ಲೆಲ್ಲ ಕ್ಲೀನಾಗಿ ಅದು ರೆಡಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೆ ಜಾಸ್ತಿ ಕೈ ಆಡ್ಸೋಕೆ ಹೋಗಬೇಡಿ. ಪೀಸಸ್ಸು ಅಷ್ಟೇ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದೆರಡು ಸಲ ಅದನ್ನು ಹೇಗಿದೆ ಅದು ಟೊಮೆಟೊ ಒಳಗಡೆ, ಆ ಮಸಾಲೆ ಒಳಗಡೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡಿ. ಅದನ್ನು ಒಂದು 5 ಮಿನಿಟ್ಸು ಕಮ್ಮಿ ಊರಿನಲ್ಲೇ ಬಿಟ್ಬಿಡಿ. ನೆಕ್ಸ್ಟು ಈ ಕಡೆ ನಾವು ಬಂದು ನೀರನ್ನು ಕುದಿಯೋಕೆ ಇಕ್ಕಿದ್ವಲ್ಲ, ಆ ನೀರಲ್ಲಿ ಅಕ್ಕಿಯನ್ನು ತೊಳೆದು ಹಾಕಬೇಕು. ನೋಡಿ, ಈ ಥರ ಕುದೀತಾ ಇರಬೇಕು ನೀರು. ಈ ಥರ ಕುದೀತಾ ಇರಬೇಕಾದ್ರೆ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ. ಸೊ ಬೇಗನೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವುದೂ ಟೆನ್ಷನ್ ಇಲ್ದಂಗೆ ಮಾಡ್ಬೋದು. 1-2 ಸಲ ನೀವು ವಿಡಿಯೋನ ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ಲಾಂಗ್ ಆಗಿರುತ್ತೆ ವಿಡಿಯೋ, ಬಟ್ ಮಾಡೋ ಮೆಥಡ್ಸು ಮತ್ತು ತುಂಬ ಈಸಿಯಾಗಿರುತ್ತೆ. ನೋಡಿದ ತಕ್ಷಣ ಮಾಡ್ಬೋದಪ್ಪ ನಾವೂ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡ್ಬೋದು. ಸೊ ಸಂಡೇ ಇವತ್ತು ಯಾರ್ಯಾರು ನಾನ್ ವೆಜ್ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅವರೆಲ್ಲ ಇದನ್ನು ಟ್ರೈ ಮಾಡಿ ಒಂದು ಸಲ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀರು ಜಾಸ್ತಿ ಇರಲಿ. ನೀರು ಜಾಸ್ತಿ ಇದ್ದಷ್ಟು ಅಕ್ಕಿ ನಿಮ್ಮದು ಒಡೆದೋಗೋ ಚಾನ್ಸಸ್ ಇರೋಲ್ಲ. ನಮಗೆ ಬಿರಿಯಾನಿ ಯಾವ ಥರ ಇರಬೇಕಂದ್ರೆ ಅದು
ನೋಡಿ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಅಲ್ಲಿ ಉಪ್ಪನ್ನು ಕಮ್ಮಿಯಾಗಿ ಬಳಸಿದ್ದೀನಿ ಮಸಾಲೆನಲ್ಲಿ. ಸೊ ನೀವು ಇಲ್ಲಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಟೇಸ್ಟ್ ನೋಡಿಕೊಂಡೇ ಒಂದು ಸಲ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಅಕ್ಕಿನ ಜಾಸ್ತಿ ಅಲ್ಲಾಡ್ಸೋಕೆ ಹೋಗ್ಬೇಡಿ, ಯಾಕಂದರೆ ನೆನೆಸಿರೋ ಅಕ್ಕಿ ಅದು ಬೇಗ ಅದು ಒಂದರಲ್ಲಿ 2-3 ಆಗಿಬಿಡುತ್ತೆ. ಉದ್ದುದ್ದ ಇರುತ್ತೆ ಅಲ್ವಾ ಅಕ್ಕಿ ಅದು. ನಿಮ್ಮ ಮನೇಲಿ ಮಾಡೋ ಅಕ್ಕಿನೂ ಅಷ್ಟೇ, ನೆನೆಸಿಕ್ಕಿರ್ತೀರ, ಹುಷಾರಾಗಿ ನೋಡ್ಕೊಂಡು ಮಾಡಿ. ಆದಷ್ಟು ಈಸಿಯಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ ಚಿಕನ್ನಲ್ಲಿ ನಾನು ಒಂದು ಅರ್ಧನ ಚಿಕನ್ನು ತೊಗೊಂಡಿದ್ದೀನಿ ಸಪ್ರೇಟಾಗಿ. ನೋಡಿ ಈ ಥರ ನಿಮಗೆ ಎಷ್ಟು ಬೇಕಷ್ಟು ನಿಮ್ಗೆ ಅನಿಸುತ್ತೆ ಅಲ್ಲಿ ಮಾಡಬೇಕಾದ್ರೆ ಇಷ್ಟು ಸಾಕು ಪಕ್ಕದಲ್ಲಿ ಇಟ್ಕೊಳ್ಳೋಣ ಅಂತ, ಆವಾಗ ನೀವು ಆ ಚಿಕನನ್ನು ಒಂದು ಸಪ್ರೇಟಾಗಿ ಎತ್ತಿಕ್ಕೊಳ್ಳಿ. ನೋಡಿ ಇವಾಗ ನಂದು ಅಕ್ಕಿ ಇಲ್ಲಿ 70% ಬೆಂದಿದೆ. ಸೊ ನಾನು ಇದರಲ್ಲಿ ಯಾವುದೂ ಎತ್ತಿ ಬಿಸಾಕಲ್ಲ, ಎಲ್ಲ ಅದರಲ್ಲೇ ಇದೆ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಇದೆ, ಚಕ್ಕೆ ಲವಂಗ ಎಲ್ಲ ಇದೆ, ಅದು ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಇವಾಗ ಇದನ್ನು ಅಕ್ಕಿಯನ್ನು ಆ ಪಕ್ಕದ ಪಾತ್ರೆನಲ್ಲಿರೋ ಅದಕ್ಕೆ ಶಿಫ್ಟ್ ಮಾಡಿ. ಈ ಥರ ಅರ್ಧ ಅನ್ನನ ಶಿಫ್ಟ್ ಮಾಡ್ಕೊತೀನಿ ಫಸ್ಟು ನಾನಿಲ್ಲಿ. ನೀರು ಆದಷ್ಟು ಅದರಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟು ನಾವು ಚಿಕನ್ನ ಪಕ್ಕದಲ್ಲಿ ಇಕ್ಕಿರ್ತೀವಲ್ಲ, ಆ ಚಿಕನನ್ನು ಇಲ್ಲಿ ಲೇಯರಾಗಿ ನಾನು ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಆ ಘಮ ಇದೆಯಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಆ ಚಿಕನನ್ನು ಆ್ಯಡ್ ಮಾಡಿದ ತಕ್ಷಣ ಉಳಿದಿರೋ ಅಕ್ಕಿಯನ್ನು ನಾವಿಲ್ಲಿ ಬೇಯಿಸೋಕೆ ಇಕ್ಕಿರ್ತೀವಲ್ಲ ಅದನ್ನು ಎತ್ಕೊಂಡು ಮತ್ತೆ ಅದರ ಮೇಲೇ ಲೇಯರಾಗಿ ಹಾಗೆ ಬಿಟ್ಬಿಡೋಣ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಿಮಗೆ ಯಾವ ಕಲರ್ ಬೇಕು ಅದೇ ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ, ನೀವು 2, 3 1 ತೊಗೊಳ್ಬೋದು. ಸೊ ನಾನಿಲ್ಲಿ ನೋಡಿ ಫಸ್ಟು ಲೆಮನ್ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೇಯರಾಗಿ ಬರುತ್ತೆ, ಕಲರಾಗಿ ಬರುತ್ತೆ, ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ. ನೋಡಿ ನೆಕ್ಸ್ಟು ಗ್ರೀನ್ ಕಲರ್ ಇಲ್ಲಿ. ಸೊ ಇದನ್ನು ನಿಮಗಿಷ್ಟ ನಾವು ಕಲರ್ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ನಾನಿಲ್ಲಿ ಮಕ್ಕಳಿಗೆ ಕಲರ್ಫುಲ್ಲಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ ನಾನು ಟ್ರೈ ಮಾಡ್ತಾ ಇರೋದು. ನೆಕ್ಸ್ಟ್ ಇದನ್ನು ನಾವು ದಮ್ ಮಾಡೋಕ್ಕೆ ಬಿಡೋಣ. ದಮ್ ಮಾಡೋಕ್ಕೆ ನೀವು 15 ಮಿನಿಟ್ಸ್ ಬಿಡಿ ಸಾಕು. ಅದಾಗಿದ ತಕ್ಷಣ ನೀವು ಮತ್ತೆ ಓಪನ್ ಮಾಡಿ ನೋಡಿ, ಒಂಥರ ಮ್ಯಾಜಿಕ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಕ್ಕಿನೂ, ಆ ಚಿಕನ್ನು, ಆ ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್. ಸೊ ಈಸಿಯಾಗಿ ಮಾಡ್ಬೋದಲ್ವಾ ಫ್ರೆಂಡ್ಸ್, ಏನೂ ತೊಂದರೆನೇ ಇಲ್ಲ, ಏನೂ ಕಷ್ಟವೇ ಇಲ್ಲ. ನಾನಿಲ್ಲಿ ಜಾಸ್ತಿ ಮಸಾಲೆಗಳನ್ನು ಯೂಸ್ ಮಾಡಿಲ್ಲ, ಬಟ್ ಚಿಕನ್ ಬಿರಿಯಾನಿ ಲೇಯರ್ ಆಗಿರೋದು ರೆಡಿ ಮಾಡಿ ತೋರಿಸಿದ್ದೀನಿ ನಿಮ್ಮ ಮುಂದೆ. ನೋಡಿ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.